108 ಹೋಮಕುಂಡದಲ್ಲೂ ಹೋಮಗಳು ನಡೀತಾರೆ. ಯಾರು ಬೇಕಾದರೂ ಬಂದು ಭಕ್ತಾದಿಗಳು ಗುರುವಿನ ಆಶೀರ್ವಾದ ತಗೊಂಡು ಆ ತಾಯಿ ಮಹಾಕಾಳಿನ ರಕ್ತಚೌಡೇಶ್ವರಿನ ಆಶೀರ್ವಾದ ಪಡೆದು ಹೋಗ್ಬೋದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮುಖ್ಯವಾಗಿ ಈಗ ತುಂಬ ಜನ ನನಗೆ ಫೋನ್ ಮಾಡ್ತಾ ಇರೋದು ಅಂದರೆ ನೀವು ಫೋನು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ನಿಮ್ಮ ಹುಡುಗರು ನೀವು ತುಂಬ ಬೇರೆ ಕೆಲಸಗಳಲ್ಲಿ ಇರ್ತೀರ. ಸುಮಾರು ಸರಿ ಫೋನ್ ಮಾಡಿರ್ತೀವಿ, ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಸೊ ಇದು ಒಂದು ಚಿಕ್ಕದಾಗಿ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಸೊ ಯಾಕೆ ಏನು ಸಮಸ್ಯೆನಾ? ಮೊದಲಿಗೆ ಎಲ್ಲ ನಮ್ಮ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೂ ನಮಸ್ಕಾರ. ಈಗ ನಾನು ಅರವಿಂದ್ ಸರ್ ಫೋನ್ ಕಾಲ್ ತೆಗಿಯೋಕ್ಕಾಗ್ತಾ ಇಲ್ಲ, ಅದು ಸತ್ಯ ಕೂಡ. ಯಾಕೆ ಅಂದರೆ ಒಂದು ದಿನಕ್ಕೊಂದು 100 ಕಾಲ್ ಮಾತಾಡ್ಬೋದು ಒಬ್ಬ ಮನುಷ್ಯ. ಹೌದು, ಅಷ್ಟು ಕಾಲೇ ತಲೆನೋವು ಬಂದಿರುತ್ತೆ ಕಂಟಿನ್ಯೂ ಫೋನಲ್ಲಿ ಮಾತಾಡ್ತಾ ಇದ್ರೆ. ಹೌದು. ಒಂದು ದಿನಕ್ಕೆ ಈಗ ನಮ್ಮ ಸ್ವದೇಶ್ ಮೀಡಿಯಾದ ವೀಕ್ಷಕರೆಲ್ಲ ಹೆಂಗಾಗಿದೆ ಅಂದರೆ, ಈ ತಾಯಿ ರಕ್ತಚೌಡಿ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠದ ರಕ್ತಚೌಡಿನ ತನ್ನ ಮನೆ ದೇವತೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಕಾಲ್ ಮಾಡ್ತಾರೆ, ಬರ್ತಾರೆ. ಈಗ ನಾವು ನಮ್ಮ ಕೈಲಿ ಎಷ್ಟು ಜನನ ಸಂಭಾಳಿಸೋಕ್ಕೆ ಸಾಧ್ಯ ಅಷ್ಟು ಜನನ ಮಾತ್ರ ಕರ್ಸ್ಕೋತೀವಿ. ಯಾಕೆಂದರೆ ಸುಮ್ಮನೆ ತುಂಬ ದೂರದಿಂದ ಬಂದು ವಾಪಸ್ ಹೋಗ್ಬಾರ್ದು ಅವರು. ಯಾಕೆಂದರೆ ಎಲ್ಲರಿಗೂ ಒಂದು ಆಸೆಯಿಂದ ಏನೋ ಬಂದಿರ್ತಾರೆ, ಏನೋ ನನಗೆ ಆ ತಾಯಿ ಕಾಪಾಡ್ತಾಳೆ, ಯಾರೋ ಒಬ್ಬರು ಗುರುಗಳಿದ್ದಾರೆ ಇಲ್ಲಿ ನಮ್ಮನ್ನು ಅವರು ಕಾಪಾಡ್ತಾರೆ ಅಂತ ಹೇಳಿ ಬರ್ತಾರೆ. ಫೋನ್ ಮಾಡಿದ್ರೆ ಏನು ಹೇಳ್ತಾರೆ, ಗುರುಗಳೇ ಈಗ ಬರ್ತಾ ಇದ್ದೀವಿ ಅಂತಾರೆ. ಈಗ ಬರ್ತಾ ಇದ್ದೀವಿ ಅಂದರೆ ಈಗ ಆಲ್ರೆಡಿ ಇಲ್ಲಿ ಜನ ಜಾಸ್ತಿ ಆಗಿರುತ್ತೆ, ಪ್ರಶ್ನಾಶಾಸ್ತ್ರ ನೋಡೋಕ್ಕಾಗಲ್ಲ. ಹಿಂಗೆಲ್ಲ ಇರಬೇಕಾದ್ರೆ ನಾವು ಕೆಲವೊಂದು ಫೋನ್ ಕಾಲ್ನ ಅವಾಯ್ಡ್ ಮಾಡ್ತಾರೆ ನಮ್ಮ ಹುಡುಗರು. ಅದಕ್ಕಾಗಿ ತಪ್ಪಾಗಿ ಭಾವಿಸ್ಬಾರ್ದು, ಯಾರೇ ಆಗಲಿ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಬನ್ನಿ, ಅಡ್ರೆಸ್ ಕೊಟ್ಟಿದ್ದೀವಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ತೀತಾ ಡ್ಯಾಮ್ ಪಕ್ಕದಲ್ಲೇ ಕೆಂಗನಪಾಳ್ಯ ಅಂತ ಇದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಒಂದು 300 ಮೀಟ್ರು ದಾರಿ, ವಾಕಬಲ್ ಪ್ಲೇಸು. ಭಾನುವಾರ, ಮಂಗಳವಾರ, ಶುಕ್ರವಾರ ಇದುವರೆಗೂ ಪ್ರಶ್ನಾಶಾಸ್ತ್ರನ ನೋಡ್ತಾ ಇದ್ದೀವಿ, ಜನಗಳ ಸೇವೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಜನಗಳು ಹಿಂಗೆ ಜಾಸ್ತಿ ಆದಂಥ ಸಮಯದಲ್ಲಿ ನಿರಂತರವಾಗಿ ನೋಡೋವಂಥ ಸಮಯ ಬರುತ್ತೆ. ಖಂಡಿತ ಎಲ್ಲರಿಗೂ ಸಿಗ್ತೀವಿ, ಎಲ್ಲರ ಸಮಸ್ಯೆನೂ ಪರಿಹಾರ ಮಾಡೋಣ. ತಾಯಿ ಇದ್ದಾಳೆ, ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ. ನೇರವಾಗಿ ಬಂದುಬಿಡಿ, ಅಡ್ರೆಸ್ ಹೇಳಿದ್ದೀನಿ. ಭಾನುವಾರ, ಮಂಗಳವಾರ, ಶುಕ್ರವಾರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ತಾಯಿ ದರ್ಶನ ಇರುತ್ತೆ, ಪೂಜೆ ಇರುತ್ತೆ, ಪ್ರಶ್ನಾಶಾಸ್ತ್ರ ಇರುತ್ತೆ. ಯಾರು ಬೇಕಾದರೂ ಬರ್ಬೋದು. ಸೊ ಯಾಕಂದರೆ ಫೋನ್ ತೆಗಿತಾ ಇಲ್ಲ ಅಂತೇಳಿ ಅಡ್ರೆಸ್ ಗೊತ್ತಿದ್ದವ್ರು ಬಂದುಬಿಡ್ಲಿ. ಹೌದು. ಇಲ್ಲಾಂದರೆ ಫೋನ್ಗಳಲ್ಲಿ ಯಾರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೋ, ಇಲ್ಲಾಂದರೆ ಯಾರಿಗೆ ಕನ್ಫರ್ಮ್ ಮಾಡಿರ್ತಾರೋ ಅವ್ರು ಮಾತ್ರ ಬರಬೇಕಾ? ಇಲ್ಲ ಎಲ್ಲರೂ ಬಂದುಬಿಟ್ರೆ ಇಲ್ಲಿ ಜನ ಜಾಸ್ತಿ ಆಗಿ ಮತ್ತು ಅವ್ರಿಗೆ ನೋಡೋಕ್ಕಾಗಿಲ್ಲ ಅಂದರೆ ಟೈಮ್ ಸಾಕಾಗುತ್ತಾ? ಅದಕ್ಕೋಸ್ಕರನೇ ಮೊದಲನೇ ದಿವಸ ಕರ್ಮ ಅರಿಬೇಕು ಅಂದರೆ ತಿರುಗಬೇಕು, ಗುರು ಹಿಂದೆ ತಿರುಗಬೇಕು, ದೈವದ ಹಿಂದೆ ತಿರುಗಬೇಕು. ಆವಾಗಲೇ ನಮ್ಮ ಕಷ್ಟಗಳು ಕಳೆಯೋದು. ಒಂದು ಸಲ ಅಕಸ್ಮಾತ್ ಬಂದರೆ ಈ ಸ್ಥಳ ನೋಡ್ದಂಗೆ ಆಗುತ್ತೆ, ಸ್ಥಳ ಮಹಿಮೆ ತಿಳಿದಂಗೆ ಆಗುತ್ತೆ. ಈ ಸ್ಥಳ ಮಹಿಮೆ ನೋಡಿಕೊಂಡು ತಿಳ್ಕೊಂಡು ಹೋಗ್ಬೋದು. ಆ ನಂತರ ಅವತ್ತು ನಾನು ಇಂಥ ದಿವಸ ಬರ್ತೀನಿ ಅಂತ ತಿಳಿಸ್ಬಿಟ್ಟು ಹೋಗಿ ಅಂಥ ದಿವಸ ಬರ್ಬೋದು. ಓಕೆ ಓಕೆ. ಅವ್ರ ಅನುಕೂಲದಂತೆ. ಸೊ ಇಲ್ಲ ಕಾಯಂಗಿದ್ರೆ ಇಲ್ಲ ಕಾಯ್ತೀನಿ ನಾನು, ನನ್ನ ಕಷ್ಟ ಇದೆ ಕಾಯ್ತೀನಿ ಅಂತ ಹೇಳಿದ್ರೆ ಕಾದ್ಬಿಟ್ಟು ಹೋಗ್ಬೋದು. ಸೊ ನೀವು ಒಂದು ಹೋಮದ್ದು ವಿಚಾರ ಹೇಳಿದ್ರಿ. ಆ ಹೋಮದ್ದು ನೀವು ಫೋನಲ್ಲಿ ಮಾತಾಡಬೇಕಾದ್ರೆ ನನಗೆ ಒಂದಷ್ಟು ಮಾಹಿತಿ ಕೊಟ್ಟರೆ. ಯಾಕಂದರೆ ಮೊದಲು ಒಂದು ಅಘೋರಿಗಳನ್ನ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋಮ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ರಿ. ಬಟ್ ಅಷ್ಟು ಜನಕ್ಕೆ ಇಲ್ಲಿ ವ್ಯವಸ್ಥೆಗಳಾಗ್ಬೋದು, ಇನ್ನೊಂದಾಗ್ಬೋದು. ಸೊ ಒಂದಷ್ಟು ಸ್ವಲ್ಪ ಟೈಟ್ ಆಗ್ಬೋದು. ಹಾಗಾಗಿ ಸ್ವಲ್ಪ ಅದರಲ್ಲಿ ಕಡಿಮೆ ಮಾಡ್ಕೊಳೋಣ ಅಂತ ಒಂದು ಯೋಜನೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಹೌದು ಅರವಿಂದ್ ಸರ್, ನಾನು ವಿಡಿಯೋದಲ್ಲಿ ತಿಳಿಸಿದಂತೆ ಒಂದು 3000 ಜನ ಆದರೂ ಅಘೋರಿಗಳನ್ನ ಕರೆಸಿ ಏನೈತೆ ಅವ್ರ ಸೇವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆದರೆ ನಾನು ನಮ್ಮ ದೊಡ್ಡ ಗುರುಗಳಿದ್ದಾರೆ ಬಾಬಾ ಅವ್ರ ಜೊತೆ ಮಾತನಾಡಿದ ನಂತರ ಅವ್ರು ತಿಳಿಸಿದ್ದು ಕಷ್ಟ ಆಗುತ್ತೆ.
ಏತಕ್ಕೆ ಅಂದರೆ ಈಗ 3000 ಜನ ನಾವೇ ಬಂದರೆ ಉಳ್ಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ, ಸ್ಥಳ ಅಷ್ಟು ಬೇಕಾಗತ್ತೆ, ಊಟ ವಸತಿ ಜೊತೆಗೆ ಜನಸಂದಣಿ. ಹೌದು. ಸರ್ಕಾರ ನಿಮ್ಗೆ ಅಷ್ಟಕ್ಕೂ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ. ತುಂಬ ಅನಾನುಕೂಲ ಆಗಿಬಿಟ್ರೆ ಬಂದ ಜನಗಳಿಗೆ ಊಟ ವಸತಿ ತೊಂದರೆ ಆಗಬಾರ್ದು. ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲ ಬಂದಿರ್ತಾರೆ. ಅದಕ್ಕಾಗಿ ನೋಡಿಬಿಟ್ಟು ನೀವೇನಿದೆ ನಿಮ್ಮ ಸ್ಥಳಕ್ಕೆ ತಕ್ಕಂತೆ ಕರೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲ ಮಾತುಕತೆ ಆಗಿದೆ. ಈ ಫೆಬ್ರವರಿ ನಂತರ ಈಗೇನು ಈ ಫೆಬ್ರವರಿನಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಪ್ರಯಾಗ್ರಾಜಲ್ಲಿ ಮತ್ತೆ ಕುಂಭಮೇಳ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಸಂಕ್ರಾಂತಿ. ಸಂಕ್ರಾಂತಿಗೆ ಮಾಗಿ ಸ್ನಾನ, ಮಾಗಿ ಕುಂಭ ಅಂತ ಹೇಳಿ ಮಾಗಿ ಕುಂಭ ಸ್ಟಾರ್ಟ್ ಆಗುತ್ತೆ ಪ್ರಯಾಗ್ರಾಜಲ್ಲಿ. ಅದು ಮುಗಿದ ನಂತರ ಸಾಧ್ಯವಾದರೆ ನಮ್ಮನ್ನು ಇನ್ವೈಟ್ ಮಾಡಿದರೆ ಬನ್ನಿ ಅಂತ, ನಮ್ಮ ಗುರುಗಳು ಬಂದೋಗಿ ಅಂತ. ಸಾಧ್ಯವಾದರೆ ನಾವು ಹೋಗಿ ಬರ್ತೀವಿ. ಅದಾದ ನಂತರ ಯುಗಾದಿ ಹಿಂದೆ ಮುಂದೆ ನಾವಿಲ್ಲಿ ಕುಂಭಮೇಳನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ 108 ಹೋಮಕುಂಡನ ಸ್ಥಾಪನೆ ಮಾಡಿ 8 ದಿನ 9 ದಿನಗಳ ಕಾಲ 108 ಹೋಮನೂ ನಡೆಸ್ತೀವಿ. 108 ಹೋಮಕುಂಡದಲ್ಲೂ ಹೋಮಗಳು ನಡೀತಾ ಇರುತ್ತೆ. ಯಾರು ಬೇಕಾದರೂ ಬಂದು ಭಕ್ತಾದಿಗಳು ಗುರುವಿನ ಆಶೀರ್ವಾದ ತಗೊಂಡು ಆ ತಾಯಿ ಮಹಾಕಾಳಿನ ರಕ್ತಚೌಡೇಶ್ವರಿನ ಆಶೀರ್ವಾದ ಪಡೆದು ಹೋಗ್ಬೋದು. ಯಾವತ್ತಿನಿಂದ ಶುರು ಆಗುತ್ತೆ, ಎಲ್ಲಿವರೆಗೂ ಡೇಟು ನಾನು ಮುಂದಿನ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡ್ತೀನಿ ಅದನ್ನು ಅರವಿಂದ್ ಸರ್. ಯಾಕೆಂದರೆ ಇನ್ನೂ ಕೆಲವೊಂದು ಕೆಲಸಗಳು ಇನ್ನೂ ಹಾಗೆ ಉಳಿದಿದೆ. ಈಗ ನೀವು ಅವಾಗಲೇ ಮುಂಚೆನೇ ತೋರಿಸ್ದಂಗೆ ಇನ್ನೂ ಇದು ಕೆಲಸ ನಡೀತಾ ಇದೆ. ಒಂದು 5 ದಿನ ಹಿಂದೆ ಮುಂದೆ ಆಗ್ಬೋದು. ಇನ್ನೊಂದು 10-15 ದಿನದೊಳಗಡೆ ಅದನ್ನು ನಾವು ಕನ್ಫರ್ಮ್ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅಂತ. ಒಟ್ಟಲ್ಲಿ ಯುಗಾದಿ ಹಬ್ಬದ ಹಿಂದೆ ಮುಂದೆ ಇರುತ್ತೆ. ಏನಾದರೂ ಸಂಕಲ್ಪಗಳು ಇಟ್ಕೊಬೇಕಾ? ಇಲ್ಲಾಂದರೆ ಇಲ್ಲಿ ಬಂದು ಬರೀ ಹೋಮಗೆ ಬರೀ ಭಾಗವಹಿಸಿದ್ರೆ ಆಯಿತಾ, ಇಲ್ಲ ಏನಾದರೂ ಸಂಕಲ್ಪ ಇಟ್ಕೊಂಡು ಭಾಗವಹಿಸ್ಬೇಕಾ? ಸಂಕಲ್ಪ ಹೊತ್ತು ಬರ್ಬೋದು. ನಮ್ಗಿಂಥದೇ ಕಾರ್ಯ ನಡೆಸಬೇಕು, ನಮ್ಗಿಂಥದೇ ಕಾರ್ಯ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಬಂದರೆ ಎಲ್ಲ ಕಾರ್ಯಗಳು ಕೂಡ ನಡೆಯುತ್ತೆ. ನಿಮಗೆ ಗೊತ್ತಿದ್ದಂಗೆ ಋಷಿಮುನಿಗಳು ನಡೆದಾಡ ದಾರಿನಲ್ಲಿ ಧೂಳು ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀವಿ ನಾವು. 100 ಜನ ಅಗೋರಿಗಳು, ನಾಗಸಾಧುಗಳು ಬಂದು ಕೂತೋದು ಜಾಗ ಬಂದು ಅವ್ರ ದರ್ಶನ ಪಡೆದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ತಾಯಿ ಮಹಾಕಾಳಿದು ಆಶೀರ್ವಾದ ಸಿಗುತ್ತೆ. ಸೊ ಇದು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಹೌದು, ಖಂಡಿತ. ಇದೊಂದು ವೆಲ್ಕಮ್, ಯಾರು ಬೇಕೋ ಬರ್ಬೋದು. ಎಲ್ಲ ಜನಾಂಗ, ಜಾತಿ, ಧರ್ಮ ಯಾರು ಬೇಕಾದರೂ ಬಂದು ಗುರುಗಳ ದರ್ಶನ ಪಡಿಬೋದು. ಓಕೆ ಓಕೆ. ಸೊ ಇದು ಬಿಟ್ಟು ಇನ್ನೇನು ಬೇರೆ ವಿಶೇಷ ಈ ಒಂದು ಸ್ಥಳದಲ್ಲಿ ಒಂದು ಮೂಲ ಸ್ಥಳ ಅಂತೂ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದರದ್ದು ಯಾವಾಗ ಪ್ರಾರಂಭ ಆಗ್ಬೋದು? ಅದರದ್ದಾಲೆ ಗರ್ಭಸ್ಥಾನದ್ದು ಗುಡಿ ಕೆತ್ತನೆ ಕೆಲಸ ನಡೀತಾ ಇದೆ, ಕಲ್ಲಿನ ಕೆತ್ತನೆ ಕೆಲಸ. ಅದನ್ನು ಜನವರಿ 14ನೇ ತಾರೀಕು ನಂತರ ತಗೊಂಬಂದು ಗುಡಿನ ಇಲ್ಲಿ ಸ್ಥಾಪನೆ ಮಾಡ್ತಾರೆ, ಕಲ್ಲಿನ ಕೆತ್ತನೆದು. ಅದಾದ ನಂತರ ಮಿಕ್ಕಿದ ಉಳಿದಿದ್ದಂಥ ಕಾರ್ಯಕ್ರಮಗಳು, ಈಗ ಗೋಶಾಲೆ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು. ಗೋಶಾಲೆ ಮಾಡಬೇಕಂತ, ವೃದ್ಧಾಶ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅಷ್ಟು ಕಾರ್ಯಗಳು ಈಗೆಲ್ಲ ನಡೀತಾ ಇದೆ. ಮೇಯ್ನಾಗಿ ಜನಗಳಿಗೆ ಈಗ ನೀವು ಭಾನುವಾರ ಮತ್ತು ಮಂಗಳವಾರ, ಶುಕ್ರವಾರ 3 ದಿನ ಮಾತ್ರ ಸಿಗ್ತಾ ಇದ್ದೀರಾ? ಹೌದು. ಇನ್ನು ಬಾಕಿ ದಿನಗಳಲ್ಲಿ ನೀವು ಬೇರೆ ಕೆಲಸಗಳಲ್ಲಿ ಇರ್ತೀರ. ಈಗ ನೀವು ನೋಡಿದ್ರಿ, ದೇವತೆಗಳು 2 ದೇವತೆ ಬಂದಿದೆ. ಒಂದು ದೇವತೆಗೆ ನಾನು ಜೀವಕಳೆ ಕೊಡಬೇಕು, ಚಕ್ರ ಸ್ಥಾಪನೆ ಮಾಡಬೇಕು ಅಂದರೆ 3 ದಿನ ಸಮಯ ತಗೊಳುತ್ತೆ ನನಗೆ. ಕೂತು ಚಕ್ರ ಸ್ಥಾಪನೆನ ಬರೀಬೇಕು, ಗಿಡಮೂಲಿಕೆಗಳನ್ನ ತರಬೇಕು, ತಂದು ಅದನ್ನೆಲ್ಲ ಒಂದು ದಿನ ಸಿದ್ಧಿ ನಕ್ಷತ್ರ ನೋಡಿ ಅದನ್ನು ಒಟ್ಟು ಮಾಡಬೇಕು, ಅದಕ್ಕೆ ಜೀವಕಳೆ ಕೊಡಬೇಕು. ಅದಕ್ಕೆ ನನಗೆ ವಾರದಲ್ಲಿ 2 ದಿನ ಸಮಯ ಬೇಕೇ ಬೇಕಾಗುತ್ತೆ. ಸೊ ಬೇರೆ ಕೆಲಸಗಳಲ್ಲಿ ನನ್ನ ಸ್ವಂತ ಕೆಲಸ ಯಾವುದೂ ಇಲ್ಲ. ನನ್ನ ಕೆಲಸಕ್ಕಿಂತ ದೇವತೆಗಳ ಕೆಲಸ ಮಾಡಲಿಕ್ಕೆ ನಂಗೆ ಸಮಯ ಬೇಕಾಗುತ್ತೆ. ಸೊ ನೀವೊಬ್ಬರೇ ನೋಡೋದ್ರಿಂದ ಈಗ ಜನ ಜಾಸ್ತಿ ಆಗಿರೋದ್ರಿಂದ ನೋಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀರಾ. ಸೊ ಇದರಲ್ಲಿ ಜನಗಳದ್ದು ಫೋನ್ಗಳು ಯಾಕಂದರೆ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಮಿಸ್ ಆದವು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಈ ಒಂದು ವಿಚಾರನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಮಾತಾಡ್ಸಿದ್ದು ನಿಮ್ಮ ಜೊತೆ. ಸೊ ನೀವು ನಿಮ್ಮಲ್ಲಿರೋ ಎಲ್ಲ ವಿಚಾರ ತಿಳಿಸಿದ್ದೀರಾ, ಅರ್ಥ ಆಗಿರುತ್ತೆ ನಮ್ಮ ವೀಕ್ಷಕರಿಗೆ. ಹಂಗೂ ಏನಾದರೂ ಅಟೆಂಡ್ ಮಾಡಲೇಬೇಕು ಅಂದರೆ ಡೈರೆಕ್ಟಾಗಿ ಅವರು ಬರಲೇಬೇಕಿಲ್ಲ, ನಿಮ್ಮನ್ನು ಡೈರೆಕ್ಟಾಗಿ ಇಲ್ಲಿಗೆ ಬಂದು ಭೇಟಿ ಮಾಡಬೇಕಾಗುತ್ತೆ. ಖಂಡಿತ, ಅದಕ್ಕೆ ವಿಳಾಸ ಕೊಟ್ಟಿದ್ದೀವಿ. ಆಗೂ ಫೋನು ತೆಗ್ದಿಲ್ಲ ನಮ್ಮ ಹುಡುಗರು ಅಂತ ಹೇಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಓಕೆ, ಇದು ಒಳ್ಳೆಯದಾಗಲಿ, ಕೆಲಸ ನಡೀತಾ ಹೋಗಲಿ. ಇನ್ನೊಂದಷ್ಟು ಇದ್ರ ನೆಕ್ಸ್ಟ್ ಏನೇನು ಕೆಲಸಗಳು ನಡೀತಾವೆ ಒಂದೊಂದಾಗಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ವೀಕ್ಷಕರೇ, ಯಾಕಂದರೆ ಸಾಮಾನ್ಯವಾಗಿ ಫೋನುಗಳು ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂತೇಳಿ ನನಗೆ ಸಾಕಷ್ಟು ಜನ ಹೇಳ್ತಾ ಇದ್ದರು. ಆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ ರಾಜನ್ ತಿಮ್ಮಯ್ಯವರು, ಯಾಕೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇಲ್ಲಿನ ಕೆಲಸ ಕಾರ್ಯಗಳು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.